ನಮಸ್ಕಾರ. ಇವತ್ತು ನಾನು ಸ್ಟಾರ್ ಫ್ರೂಟ್ ಅಂದರೆ ನಮ್ಮ ಭಾಷೆಯಲ್ಲಿ ಕರಗಲಕಾಯಿ ಅಂತ ಹೇಳ್ತೀವಿ, ಅದರ ಸಿಹಿಯಾದ ಸಾಸಿವೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದರ ಎಡ್ಜನ್ನು ಈ ರೀತಿಯಾಗಿ ತೆಕ್ಕೋತಾ ಇದ್ದೀನಿ ನಾನು. ಮತ್ತು ಮಧ್ಯೆ ಇರೋ ಬೀಜವನ್ನು ಕೂಡ ತೆಕ್ಕೋತೀನಿ. ತುದಿ ಬುಡವನ್ನು ಕೂಡ ಕಟ್ ಮಾಡಿ ಚಿಕ್ಕದಾಗಿ ಹೆಚ್ಕೊಂಡು ಒಂದು ಪಾತ್ರೆಗೆ ಇದನ್ನು ಸೇರಿಸ್ತೀನಿ. ಮತ್ತು ಇದನ್ನು ಬೇಯಿಸುವಾಗಲೇ ಇದಕ್ಕೆ ಬೆಲ್ಲ ಹಾಕಿ ಬೇಯಿಸುವವರು ಇದ್ದಾರೆ. ನಾನು ಕೊನೆಯಲ್ಲಿ ಬೆಲ್ಲವನ್ನು ಸೇರಿಸ್ತೀನಿ. ಮುಚ್ಚಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಈಗ ಒಂದು ಮಿಕ್ಸಿ ಜಾರಿಗೆ 4-5 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋತೀನಿ. ನೋಡಿ, ಇಷ್ಟಾದರೆ ಸಾಕು. ಈಗ ಈ ಕರಗಲಕಾಯಿಯ ಹೋಳುಗಳು ಚೆನ್ನಾಗಿ ಬೆಂದಿವೆ ಅಂತ ಚೆಕ್ ಮಾಡ್ಕೋತೀನಿ. ಚೆನ್ನಾಗಿ ಬೆಂದಿದೆ. ಇದರ ನೀರನ್ನು ತೆಗೆದಿಟ್ಕೊತೀನಿ. ಹುಳಿ ಎಷ್ಟಾಗಿದೆ ಅಂತ ಚೆಕ್ ಮಾಡಿ ಆಮೇಲೆ ಸೇರಿಸ್ತೀನಿ. ಇದನ್ನು ಆರಲು ಬಿಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ರುಬ್ಬಿ ಇಟ್ಕೊಂಡಿರೋ ಮಿಶ್ರಣವನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಬೇಯಿಸಿದ ನೀರನ್ನು ಕೂಡ ಮಿಕ್ಸಿ ಜಾರನ್ನು ತೊಳೆದು ಸೇರಿಸಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 4-5 ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರು ಮತ್ತು ಬೆಲ್ಲ. ಇದನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಹುಳಿ ಮತ್ತು ಸಿಹಿ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಸೇರಿಸ್ಕೊಳ್ಳಿ. ಮತ್ತು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ. ಈಗ ಒಗ್ಗರಣೆಗೆ 1 ಸ್ಪೂನ್ ತೆಂಗಿನ ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಒಂದು ಕೆಂಪು ಮೆಣಸಿನಕಾಯಿ. ಇದನ್ನು ಕೊನೆಯಲ್ಲಿ ಈ ಸಾಸಿವೆಗೆ ಸೇರಿಸಿದರೆ ಸೂಪರಾಗಿರೋ ಕರಗಲಕಾಯಿ ಸಿಹಿಯಾದ ಸಾಸಿವೆ ರೆಡಿ ಆಯಿತು. ನಿಜವಾಗಿಯೂ ಕೂಡ ಸೂಪರಾಗಿರುತ್ತೆ. ಹುಳಿ ಮತ್ತು ಸಿಹಿ ಇವೆರಡರ ಮಿಶ್ರಣ ಸೂಪರಾಗಿರುತ್ತೆ. ಈ ಕರಗಲಕಾಯಿ ಸಿಕ್ಕಿದಾಗ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೂ ದಪ್ಪ ಬೇಕು ಅನ್ನೋರು ಇದಕ್ಕೆ ನೀರನ್ನು ಸೇರಿಸಬೇಡಿ, ಗಟ್ಟಿ ಮೊಸರನ್ನಷ್ಟೇ ಹಾಕಿ. ನನಗೆ ಇಷ್ಟು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಈ ರೀತಿ ಮಾಡಿದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಈ ಕರಗಲಕಾಯಿಯಲ್ಲಿ 2 ವಿಧ ಬರುತ್ತೆ. ಅಂದರೆ ಒಂದು ಸಿಹಿಯಾದದ್ದು, ಒಂದು ಹುಳಿ ಇರೋದು. ನನಗೆ ಹುಳಿ ಇದ್ದರೆ ಮಾತ್ರ ಚೆನ್ನಾಗಿರುತ್ತೆ, ಯಾಕಂದರೆ ಸಿಹಿ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.